ವಿಶ್ವವಿಖ್ಯಾತ ನಾಡಹಬ್ಬ ಮೈಸೂರು ದಸರಾ ಜಂಬೂ ಸವಾರಿಗೆ ಇನ್ನೇನು ಒಂದೇ ಒಂದು ದಿನ ಬಾಕಿ ಇರುವಂತಹದ್ದು. ಭಾರತೀಯ ಸಂಪ್ರದಾಯದಲ್ಲಿ ಗಣೇಶನ ಪೂಜೆ ಎಲ್ಲ ಒಂದು ಆಚರಣೆಗಳಿಗೆ ಮೊದಲಾಗಿರ್ತಕ್ಕಂಥದ್ದು. ಅಂದರೆ ದಸರಾದ ಜಂಬೂ ಸವಾರಿಯಲ್ಲಿ ಮಾತ್ರ ನಂದಿ ಧ್ವಜದ ಪೂಜೆಯ ಬಳಿಕವಷ್ಟೇ ದಸರಾದ ಜಂಬೂ ಸವಾರಿಗೆ ಚಾಲನೆ ದೊರಕುವಂತಹದ್ದು. ಭಾಳಷ್ಟು ವರ್ಷಗಳಿಂದ ಈ ಒಂದು ನಂದಿ ಧ್ವಜ ಪೂಜೆಯನ್ನು ನೆರವೇರಿಸಿಕೊಂಡು ಬಂದಿರತಕ್ಕಂಥ ಮೈಸೂರಿನ ಗೌರಿಶಂಕರ್ ನಗರದ ಉಡಿಗಾಲ ಮಹದೇವಪ್ಪನವರ ಮನೆಯಲ್ಲಿ ಇವತ್ತು ಆಯುಧ ಪೂಜೆ ಅಂಗವಾಗಿ ನಂದಿ ಧ್ವಜದ ಪರಿಕರಗಳಿಗೆ ಸಾಂಪ್ರದಾಯಿಕ ಪೂಜೆಯನ್ನು ನೆರವೇರಿಸಿರ್ತಕ್ಕಂಥದ್ದು ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ಇದೇ ಒಂದು ಪರಿಕರಗಳನ್ನು ಬಳಸಿಕೊಂಡು ನಾಳೆ ನಂದಿ ಧ್ವಜವನ್ನು ತಲೆಮಾರುಗಳಿಂದ ನಡೆಸ್ಕೊಂಡು ಬಂದಿರತಕ್ಕಂಥ ಉಡಿಗಾಲ ಮಹದೇವಪ್ಪನವರ ಕುಟುಂಬದವರು ನಂದಿ ಧ್ವಜಕ್ಕೆ ಜೋಡಿಸುವುದರ ಮುಖೇನ ಆ ಒಂದು ನಂದಿ ಧ್ವಜವನ್ನು ನಿರ್ಮಾಣ ಮಾಡ್ತಾರೆ. ಅದಕ್ಕೆ ಸುಮಾರು 1 ಗಂಟೆ 6 ನಿಮಿಷದಿಂದ 1 ಗಂಟೆ 15 ನಿಮಿಷದ ಒಳಗಾಗಿ ಸಲ್ಲುವಂತಹ ಧನುರ್ ಲಗ್ನದಲ್ಲಿ ಒಂದು CM ಸಿದ್ದರಾಮಯ್ಯ ಹಾಗೂ ಇತರೆ ರಾಜಕೀಯ ಗಣ್ಯರು ಒಂದು ಪೂಜೆಯನ್ನು ಸಲ್ಲಿಸುವುದರ ಮುಖೇನ ಜಂಬೂ ಸವಾರಿಗೆ ಒಂದು ಚಾಲನೆಯನ್ನು ಕೊಡ್ತಾರೆ. ಈ ಒಂದು ನಂದಿ ಧ್ವಜದ ಪೂಜೆ ಯಾವಾಗಿಂದ ಆಚರಣೆಗೆ ಬಂತು ಮತ್ತು ಈ ನಂದಿ ಧ್ವಜದ ಹಿನ್ನೆಲೆ ಏನು ಅನ್ನುವಂಥ ನಿಟ್ಟಿನಲ್ಲಿ ನಾನು ಈ ಒಂದು ಸಂಪ್ರದಾಯವನ್ನು ರೂಢಿಸಿಕೊಂಡು ಮತ್ತು 16 ದಶಕಗಳಿಂದ ಈ ಒಂದು ಪೂಜೆಯನ್ನು ಮಾಡ್ಕೊಂಡು ಬಂದಿರತಕ್ಕಂಥ ಮಹದೇವಪ್ಪನವರ ಪುತ್ರರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ ಸ್ವಾಮಿ ಇದ್ದಾರೆ, ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಪ್ರಮುಖವಾಗಿ ಭಾರತೀಯ ಸಂಪ್ರದಾಯದಲ್ಲಿ ಗಣೇಶನ ಪೂಜೆ ಎಲ್ಲ ಆಚರಣೆಗಳು ಕೂಡ ಮೊದಲಾಗಿರ್ತಕ್ಕಂಥದ್ದು. ಅಂದರೆ ದಸರಾ ಜಂಬೂ ಸವಾರಿ ವಿಶೇಷ ನಂದಿ ಧ್ವಜದ ಮೂಲಕ ಚಾಲನೆ ಸಿಗುತ್ತೆ. ಇದರ ಹಿನ್ನೆಲೆ ಏನು ಸರ್? ಸೊ ನಂದಿ ಎಂದರೆ ಶಿವನ ವಾಹನ, ಅವನನ್ನು ಶಿವನ ಮಾನಸ ಪುತ್ರ ಅಂತಲೂ ಹೇಳ್ತಾರೆ, ಮತ್ತು ಅವನು ದ್ವಿತೀಯ ಶಂಭು ಅಂತ ಕೂಡ ಕರೀತಾರೆ. ಸೊ ನಿಮಗೆ ಈ ದೇವಸ್ಥಾನದಲ್ಲಿ ನೋಡಿರ್ಬೋದು, ಗಣೇಶನಿಗೆ ಯಾವಾಗಲೂ ಯಾವುದೇ ಥರ ಒಂದು ಕಾರ್ಯಕ್ರಮವನ್ನು ಮಾಡೋಕ್ಕಿಂತ ಮುಂಚೆ ಫಸ್ಟು ವಿನಾಯಕ ಗಣೇಶನಿಗೆ ಪೂಜೆಯನ್ನು ಸಲ್ಲಿಸಿ ನಂತರ ಕಾರ್ಯಕ್ರಮಗಳು ಮಾಡಿದಾಗೆ ಯಾವುದೇ ಒಂದು ಸಭೆ ಸಮಾರಂಭಗಳಲ್ಲಿ ಮೊದಲು ನಂದಿಗೆ ಪೂಜೆ ಮಾಡಿ ಆಮೇಲೆ ಪ್ರೊಸೆಷನ್ನಾಗಲಿ ಸಭೆ ಸಮಾರಂಭಗಳಲ್ಲಿ ಶುರು ಮಾಡ್ತಾರೆ. ಇದನ್ನು ನಮ್ಮ ಮೈಸೂರು ರಾಜಮನೆತನದವರು ಸುಮಾರು 400-500 ವರ್ಷಗಳಿಂದ ಪಾಲನೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ಸೊ ಏನಂತಂದರೆ ಯಾವುದೇ ಒಂದು ಸಭೆ ಸಮಾರಂಭಗಳಲ್ಲಿ ಈ ಒಂದು ನಂದಿಗೆ ಪೂಜೆ ಮಾಡಿ ಒಂದು ಪ್ರೊಸೆಷನ್ ಆಗಲಿ ಅಥವಾ ಸಭೆ ಸಮಾರಂಭ ಶುರು ಮಾಡ್ತು ಅಂತಂದರೆ ಯಾವುದೇ ಥರ ವಿಘ್ನ ಬರಲ್ಲ ಅಂತ ಒಂದು ನಂಬಿಕೆ. ಅದು ಈ ಒಂದು ಹಿನ್ನೆಲೆ. ನಂದಿ ಏನಕ್ಕೋಸ್ಕರ ಪ್ರತಿಯೊಂದು ಮೆರವಣಿಗೆಯಲ್ಲಿ ಅಥವಾ ಸಭೆ ಸಮಾರಂಭಗಳಲ್ಲಿ ಇದು ಮಾಡಬೇಕು ಅಂತ. ಜೊತೆಗೆ ನಂದಿ ಧ್ವಜ ಹುಟ್ಟಿಕೊಂಡಿದ್ದಂಥ ಹಿನ್ನೆಲೆ, ಅದರ ಮಹತ್ವ ಏನು ಸರ್? ಸೊ ನಂದಿ ಧ್ವಜ ಹೇಗೆ ಹುಟ್ಕೊಳ್ತು ಅಂತಂದರೆ ನಿಮಗೆಲ್ಲ ಗೊತ್ತಿರ್ಬೋದು, ದಕ್ಷ ಬ್ರಹ್ಮ ಒಂದು ಯಜ್ಞ ಮಾಡ್ತಾನೆ. ಯಜ್ಞ ಮಾಡಿದಾಗ ಅಲ್ಲಿಗೆ ತನ್ನ ಮಗಳಾದ ದಾಕ್ಷಾಯಣಿ ದೇವರನ್ನು ಇನ್ವೈಟ್ ಮಾಡ್ತಾನೆ. ಇನ್ವೈಟ್ ಮಾಡಿದಾಗ ದಾಕ್ಷಾಯಣಿ ದೇವರು ದಕ್ಷ ಬ್ರಹ್ಮನ ವಿರೋಧದ ನಡುವೆ ಶಿವನನ್ನು ಒರೆಸಿರ್ತಾಳೆ ಅವಳು. ಸೊ ಅವಳನ್ನ ಇನ್ವೈಟ್ ಮಾಡಿ ಶಿವನ ಇನ್ವೈಟ್ ಮಾಡಲ್ಲ. ಅಲ್ಲಿ ಬಂದಾಗ ಒಂದು ಯಜ್ಞದಲ್ಲಿ ದಕ್ಷ ಬ್ರಹ್ಮ ಏನು ಮಾಡ್ತಾಳೆ, ದಾಕ್ಷಾಯಣಿ ದೇವರಿಗೆ ಒಂದು ಅವಮಾನ ಮಾಡ್ತಾನೆ. ಏನಿದೆ, ನಿನ್ನ ಗಂಡ ಬೂದಿ ಬಡಕ ಸ್ಮಶಾನದಲ್ಲಿ ಇರ್ತಾನೆ ಅವನು ಅಂತ ತುಂಬ ಅವಮಾನ ಮಾಡ್ತಾಳೆ. ಎಲ್ಲ ಸುಮಾರು ಸಪ್ತ ಮಹರ್ಷಿಗಳು, ಎಲ್ಲ ದೇವಾನಿ ದೇವತೆಗಳು ಎಲ್ಲರೂ ಸೇರಿರ್ತಾರೆ. ಅಲ್ಲಿ ಅವಮಾನ ಮಾಡಿದಾಗ ದಾಕ್ಷಾಯಣಿ ತುಂಬ ಬೇಸರಗೊಂಡು ಅಲ್ಲೇ ಒಂದು ಅಗ್ನಿಕುಂಡ ಇರುತ್ತೆ, ಅಲ್ಲಿಗೆ ಹಾರಿ ತನ್ನ ಪ್ರಾಣವನ್ನು ತ್ಯಜಿಸ್ತಾಳೆ. ಇದನ್ನು ಅರಿತ ಶಿವ ಏನು ಮಾಡ್ತಾನೆ, ವೀರಭದ್ರನ ಕಳಿಸ್ತಾನೆ. ತನ್ನ ಒಂದು ಜಡೆಯಿಂದ ವೀರಭದ್ರನ ಸೃಷ್ಟಿ ಮಾಡಿ ಅಲ್ಲಿ ಯಾರ್ಯಾರು ದಕ್ಷ ಬ್ರಹ್ಮನ ತಲೆ ತೊಗೊಂಬ ಅಂತ ಕಳಿಸ್ತಾನೆ. ಅಲ್ಲಿ ಒಂದು ಭೂಲೋಕದಲ್ಲಿ ಎಲ್ಲಿ ದಕ್ಷ ಬ್ರಹ್ಮ ಯಜ್ಞ ಮಾಡ್ತಾ ಇರ್ತಾನೆ, ಅಲ್ಲಿ ವೀರಭದ್ರ ಬಂದಾಗ ಸಪ್ತ ಮಹರ್ಷಿಗಳು ಪ್ರತಿಯೊಬ್ಬರು ವಿರೋಧ ಮಾಡ್ತಾರೆ. ಆ ವಿರೋಧ ಮಾಡಿದಾಗ ಏನು ಮಾಡ್ತಾನೆ, ವೀರಭದ್ರ ಅವನು ಶಿವನ ಅಂಶ. ಸೊ ವಿರೋಧ ಮಾಡಿದಾಗ ಅವನೇನು ಮಾಡ್ತಾನೆ, ಅವ್ರು ಇರೋ ತಲೆಯೆಲ್ಲ ಕಡಿದು ಅಲ್ಲಿ ತಗೊಂಡು ಈ ಒಂದು ಕೈಲಾಸಕ್ಕೆ ನಂದಿಯ ಒಂದು ನೇತೃತ್ವದಲ್ಲಿ ಹೋಗ್ತಾನೆ, ಮುಂದಾಳದಲ್ಲಿ ಹೋಗ್ತಾನೆ. ಮಹಾದೇವ, ನಾವು ಈ ಒಂದು ಯುದ್ಧವನ್ನು ಗೆದ್ದಿದ್ದೀವಿ ಅಂತ. ಹಾಗೆ ಈ ಒಂದು ನಂದಿ ಧ್ವಜ ಹುಟ್ಕೋದು. ಈ ನಮ್ಮ ಮೈಸೂರು ದಸರಾಗೆ ಈ ಒಂದು ಚಾಮುಂಡೇಶ್ವರಿ ಮಹಿಷಾಸುರ ಮರ್ದಿನಿ ಇದೆಯಲ್ಲ, ಈ ಚಾಮುಂಡೇಶ್ವರಿಗೆ ನಂದಿಗೂ ಹೇಗೆ ಸಂಬಂಧ ಅಂತ ಹೇಳಿದ್ರೆ, ಚಾಮುಂಡೇಶ್ವರಿ ತನ್ನ ಒಂದು ರೌದ್ರಾವತಾರ ತಗೋಬೇಕಾದ್ರೆ ಶಿವ ಬಂದು ರೌದ್ರಾವತಾರ ಕೊಡ್ತಾನೆ. ಜೊತೆಗೆ ಎಲ್ಲ ದೇವತೆಗಳಿಂದ ಅಸ್ತ್ರವನ್ನು ತಗೊಳ್ತಾಳೆ. ಆ ಒಂದು ಮಹಿಷಾಸುರನ ಸಂಹಾರ ಮಾಡಿದ ಮೇಲೆ ಆ ಒಂದು ಮಹಿಷಾಸುರ ತುಂಬ ಅವನು ಪವರ್ಫುಲ್. ಅವನು ಮತ್ತೆ ಹೇಳಕ್ಕೆ ಶುರು ಮಾಡಿದಾಗ ನಂದಿ ಏನು ಮಾಡ್ತಾನೆ, ತನ್ನ ಬಲಗಾಲಿಂದ ಮಹಿಷಾಸುರನ ತಲೆ ಮೇಲೆ ಇಡ್ತಾನೆ. ಅದು ಆ ಇಟ್ಟ ಕೂಡಲೇ ಏನಂದರೆ ಮಹಿಷಾಸುರ ಪಾತಾಳ ಕೊಟ್ಟೋಗ್ತಾನೆ ಅವನು. ನೀವು ಹಾಗೆ ನೋಡಿರ್ಬೋದು, ಈ ದೊಡ್ಡ ನಂದಿಲಿ ಬಲಗಾಲ ಕೆಳಗಡೆ ಮಹಿಷಾಸುರ ಇದ್ದಾನೆ, ಅದ್ರ ಮೇಲೆ ನಂದಿ ಅದ್ರ ಮೇಲೆ ಕಾಲಿಟ್ಕೊಂಡಿದ್ದಾನೆ. ಸೊ ಇದು ಒಂದು ಹಿನ್ನೆಲೆ. ಇದು ಏನಕ್ಕೆ ನಾವು ಮೈಸೂರು ದಸರಾದಲ್ಲಿ ಈ ಒಂದು ನಂದಿಗೆ ಪ್ರಮುಖ ಸ್ಥಾನ ಇದೆ ಅನ್ನೋದಕ್ಕೆ ಇದೇ ಒಂದು ಹಿನ್ನೆಲೆ. ಇದಿಷ್ಟು ಏನು ಈ ನಂದಿ ಧ್ವಜ ಹೇಗೆ ಹುಟ್ಕೊಳ್ತು ಮತ್ತು ನಂದಿ ಧ್ವಜದ ಹಿನ್ನೆಲೆ ಆಗಿರ್ತಕ್ಕಂಥದ್ದು. ಅದರಲ್ಲೂ ಕೂಡ ಮೈಸೂರು ದಸರಾ ಜಂಬೂ ಸವಾರಿಗೆ ಪ್ರಥಮವಾಗಿ ನಂದಿ ಪೂಜೆಯನ್ನು ಯಾಕೆ ಮಾಡ್ತಾರೆ ಅನ್ನುವಂಥದ್ದು. ಅಂದರೆ ಚಾಮುಂಡೇಶ್ವರಿ ಮಹಿಷಾಸುರನನ್ನು ಸಂಹಾರ ಮಾಡಿದಂಥ ಸಂದರ್ಭದಲ್ಲಿ ಇನ್ನೂ ಕೂಡ ಆತ ಪ್ರಾಣವನ್ನು ಕಳೆದುಕೊಂಡಿರೋದಿಲ್ಲ. ಆಗ ನಂದಿ ತನ್ನ ಬಲಗಾಲಿನಲ್ಲಿ ಆತನ ತಲೆಯನ್ನು ಪಾತಾಳಕ್ಕೆ ತಳ್ಳಿ ಆತನನ್ನು ಸಾವನ್ನಪ್ಪಿಸ್ತಾನೆ ಅಂತೇಳಿ ಅದೇ ರೀತಿಯಲ್ಲಿ ನಂದಿ ಧ್ವಜದ ಪೂಜೆ ವೇಳೆಯಲ್ಲಿ ನುಡಿಸುವಂತಹ ಒಂದು ವಾದ್ಯ ಏನಿದೆ ಸಾಕಷ್ಟು
ಅದು ಕೂಡ ವಿಶೇಷವಾಗಿರ್ತಕ್ಕಂಥದ್ದು. ಅದನ್ನು ಕೂಡ ಒಂದು ಏನು ವಂಶಪಾರಂಪರ್ಯವಾಗಿ ರೂಢಿಸ್ಕೊಂಡು ಬಂದಿರತಕ್ಕಂಥವ್ರನ್ನ ಕೂಡ ನೆನಪಿಗಿದ್ದಾರೆ. ಸರ್, ಇದೊಂದು ವಾದ್ಯ ಏನು ಇದರ ಹೆಸರು ಮತ್ತು ಈ ವಾದ್ಯ ಅಂತ ಇದು ಜಿಂಕೆ ಚರ್ಮದಲ್ಲಿ ಮಾಡ್ತಿದ್ರು ಆಗ. ಈಗೆಲ್ಲ ಆಗೋದಕ್ಕೆ ಈಗೆಲ್ಲ ಕುರಿ ಚರ್ಮ ಇದು ಮಾಡ್ತಾರೆ. ಇದನ್ನು ನುಡಿಸಿದ್ರೆ ಆವೇಶ ಬರೋದು. ನಂದಿಕಂಬ ನಮ್ಮದು 3 ತಲೆಮಾರಿಂದ ನಾವೇ ಶಿವಕಿ ಮಠದ ಚಡಿಮರಿ ಸಾವಂತಪ್ಪನವ್ರ ಮೊಮ್ಮಕ್ಕಳು ನಾವು 3 ತಲೆಯಿಂದ ನಾವೇ ಮಾಡ್ಕೊಂಬರ್ತಾ ಇರೋದು. ಇದು 9 ಹೆಜ್ಜೆ ಇದೆ. 9 ಹೆಜ್ಜೆ ತಕ್ಕಂತೆ ಅವ್ರು ಕುಣಿತಾರೆ, ಗೊತ್ತೈತೆ. ಇದು ಗಂಡುಗಲಿ, ಯಾರೂ ಸಣ್ಣ ಪುಟ್ಟ ಎತ್ತಕ್ಕಾಗಲ್ಲ, ಅವೆಲ್ಲ ಕಲೆಬೇಕು, ಗಂಡು ಕಲೆ ಇದು. ಇದು ನಶಿಸೋ ಹೋಗ್ಬಿಟ್ರೆ ಭಾರಿ ಕಷ್ಟ. ಅದನ್ನು ನಾವು ತಯಾರು ಮಾಡಿ ಆವೇಶ ಬರುವಂತಹದ್ದೇ ಈ ವಾದ್ಯದ ಸದ್ದನ್ನು ಕೇಳಿದ್ವಿ. ಹೌದು, ಈ ನಾವೇನು ನುಡಿಸ್ತೀವಿ ಆ ನುಡಿಸ್ತಕ್ಕಂಥ ಅವ್ರಿಗೊಂಥರ ಆವೇಶ ಬಂದು ಕುಣಿತಾರೆ. ತಾಳದ ತಕ್ಕಂತೆ 9 ಏಟಿದೆ, 9 ಏಟು ನೃತ್ಯ ಮಾಡ್ಕೊಂಡು ಕುಣಿತಾರೆ. ನೀವು ಎಷ್ಟು ವರ್ಷಗಳಿಂದ ಇದನ್ನು ನುಡಿಸ್ಕೊಂಡು? 60 ವರ್ಷ. ನಮ್ಗೆ 68 ವರ್ಷ. ನಾವು 60 ವರ್ಷದಿಂದನೂ ಮಾಡ್ಕೊಂಬರ್ತಾಯಿದ್ವಿ. ನಮ್ಮ ತಾತ, ನಮ್ಮ ತಂದೆ 3 ತಲೆಯಿಂದ ನಡ್ಕೊಂಬರ್ತಾಯಿದ್ವಿ. ರಾಜರ ಮಾಜರ ಕಾಲದಂದು ಇದು ನಡ್ಕೊಂಬರ್ತಾಯಿದ್ವಿ, ನಮ್ಮ ವಂಶಸ್ಥರೇ. ಥ್ಯಾಂಕ್ ಯು ಸರ್. ಇದಿಷ್ಟು ನಂದಿ ಧ್ವಜ ಅಂದರೆ ವಿಜಯದಶಮಿ ಜಂಬೂ ಸವಾರಿಯ ಮೆರವಣಿಗೆ ಶುರುವಾಗಲಿಕ್ಕೆ ಮುಂಚೆ ಪೂಜೆಯನ್ನು ಸಲ್ಲಿಸುವಂತಹ ನಂದಿ ಧ್ವಜ ಹಾಗೂ ಅದಕ್ಕೆ ಬಳಸುವಂತಹ ವಾದ್ಯದ ಮಹತ್ವ ಮತ್ತು ಹಿನ್ನೆಲೆ ಆಗಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಶಿವಮೂರ್ತಿ ಜೊತೆ ಸಂದೀಪ್ ಕುಮಾರ್, ನ್ಯೂಸ್, ಮೈಸೂರು.